ಭಾರತದ ಇತಿಹಾಸದಲ್ಲಿ ಅತಿ ದೊಡ್ಡ ಏರೋಪ್ಲೇನ್ ಕ್ರಾಶ್ ಅಹಮದಾಬಾದ್ ನಡೆದಿದೆ. 12 ಜೂನ್ ಮಧ್ಯಾಹ್ನ 1:55ಕ್ಕೆ ಏರ್ ಇಂಡಿಯಾದ ಬೋಯಿಂಗ್ 787 ಏರ್ಕ್ರಾಫ್ಟ್ ಟೇಕ್ ಆಫ್ ಆಗಿ ಕೇವಲ 5 ನಿಮಿಷಗಳಲ್ಲಿಯೇ 625 ಫೀಟ್ ಎತ್ತರದಿಂದ ವೇಗವಾಗಿ ಕೆಳಗೆ ಬರಲು ಪ್ರಾರಂಭಿಸಿತು. ಇದನ್ನು ಕಂಡ ಪೈಲಟ್ ಕೂಡಲೇ ಮೇಡೆ ಎಂಬ ಸಿಗ್ನಲ್ ಅನ್ನು ಏರ್ ಟ್ರಾಫಿಕ್ ಕಂಟ್ರೋಲರ್ಗೆ ಕಳುಹಿಸಿದನು. ಮೇಡೆ ಎಂದ್ರೆ ಹೆಲ್ಪ್ ಎಂದು ಅರ್ಥ. ಯಾವುದೇ ಏರ್ಕ್ರಾಫ್ಟ್ ನಲ್ಲಿ ಯಾವುದೇ ಪ್ರಾಬ್ಲಮ್ ಆಗಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನು ಮಾಡಬೇಕಾದ್ರೆ ತಮ್ಮ ಸಮೀಪವಿರುವ ಎಟಿಸಿಗೆ ಈ ಸಿಗ್ನಲ್ ಅನ್ನು ಕಳಿಸುತ್ತಾರೆ. ಆಗ ಏರ್ ಟ್ರಾಫಿಕ್ ಕಂಟ್ರೋಲರ್ ಅವರು ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಲು ಬೇಕಾಗುವ ಎಲ್ಲ ಫೆಸಿಲಿಟಿಗಳನ್ನು ಒದಗಿಸುತ್ತಾರೆ. ಇಲ್ಲಿ ಈ ಫ್ಲೈಟ್ ಮೇಡೆ ಕಾಲ್ ಅನ್ನು ಕೊಟ್ಟು ಆಮೇಲೆ ಎಟಿಸಿಗೆ ಯಾವುದೇ ರೆಸ್ಪಾನ್ಸ್ ಅನ್ನು ಮಾಡಲಿಲ್ಲ. ಏಕೆಂದ್ರೆ ಕ್ರ್ಯಾಶ್ ಆಗುವುದು ಅಷ್ಟು ಭಯಾನಕ ಆಗಿತ್ತು. ಇದರಿಂದ ಎಲ್ಲ ಕಮ್ಯುನಿಕೇಶನ್ ಗಳು ಕಟ್ ಆಗಿ ಒಟ್ಟು ಈ ವಿಡಿಯೋ ರೆಕಾರ್ಡ್ ಆಗುವ ಹೊತ್ತಿಗೆ 290 ಜನ ಸಾವನ್ನಪ್ಪಿದ್ದಾರೆ. NDRF, DGCA ಮತ್ತು ಬೋಯಿಂಗ್ ನ ಟೀಮ್ ಗಳು ಇನ್ವೆಸ್ಟಿಗೇಷನ್ ಅನ್ನು ಪ್ರಾರಂಭಿಸಿವೆ. ಹಾಗೆ ಬ್ಲಾಕ್ ಬಾಕ್ಸ್ ಗಾಗಿ ಹುಡುಕಾಟ ಕೂಡ ನಡೀತಾ ಇದೆ. ಇದು ಸಿಕ್ಕ ಮೇಲೆಯೇ ಫ್ಲೈಟ್ ನಲ್ಲಿ ಏನಾಗಿತ್ತು, ಪೈಲಟ್ ನವರು ಕೊನೆ ಗಳಿಗೆಯಲ್ಲಿ ಏನು ಮಾತಾಡಿದ್ರು ಎಂಬುದರೆಲ್ಲದರ ರೆಕಾರ್ಡ್ ಇರುತ್ತದೆ. ಈ ಬ್ಲಾಕ್ ಬಾಕ್ಸ್ ಇಂದ ಈ ಘಟನೆ ಹೇಗೆ ನಡೆಯುವುದು ಎಂಬುದು ಕರೆಕ್ಟ್ ಆಗಿ ಗೊತ್ತಾಗುತ್ತದೆ. ಈ ಭೀಕರ ಘಟನೆಗೆ ಬಲಿಯಾದವರ ಮನೆಯವರಿಗೆ ದೇವರು ಬಲ ನೀಡಲಿ ಎಂದು ಪ್ರಾರ್ಥಿಸೋಣ.